ಶೀಬಾ ಜಾವೇದ್, ಮೂಲತಃ ಮೂಡಿಗೆರೆಯವಳು. ನನ್ನ ಆಸಕ್ತಿ ವಿಷಯ ಸಾಹಿತ್ಯ ಮತ್ತು ಸಿನಿಮಾ. ನಾನು 10th ಸಿನಿಮಾ ಶಾಲೆಯ ವಿದ್ಯಾರ್ಥಿನಿ. ಚಂದ್ರಮ ವಾಹಿನಿಯು ಸಾಮಾಜಿಕ ಜಾಲತಾಣಗಳಲ್ಲಿ ಸಕ್ರಿಯವಾಗಿದೆ. ಪ್ರತಿ ವಾರ ಗಣ್ಯರನ್ನು ಪರಿಚಯಿಸಿಕೊಡುತ್ತಿದೆ. ಹಾಗೆ ಈ ಮಾಲಿಕೆಯಲ್ಲಿ 10th ಸಿನಿಮಾ ಶಾಲೆಯ ಸಂಸ್ಥಾಪಕರಾದ ಮತ್ತು ನಮ್ಮ ಪ್ರೀತಿಯ ಮೇಸ್ಟ್ರಾದ ಡಾಕ್ಟರ್ ನಗತಿಹಳ್ಳಿ ಚಂದ್ರಶೇಖರ್ ಸರ್ ಅವರು ನನ್ನೊಟ್ಟಿಗೆ ಇದ್ದಾರೆ. ಬನ್ನಿ ಮಾತಾಡೋಣ. ನಮಸ್ತೆ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನಮಸ್ತೆ ಅಮ್ಮ, ಹೇಳು. ಸೊ ಒಂದು ಕಾಲದಲ್ಲಿ ಸಿನಿಮಾ ತರಬೇತಿ ಪಡ್ಕೋಬೇಕು ಅಂದರೆ ದೂರದ ಬಾಂಬೆ ಹೋಗಬೇಕಿತ್ತು, ಎಕ್ಸ್ಪೆನ್ಸಿವ್. ನಮ್ಮಂಥವರಿಗೆ, ರೂರಲ್ ಮಕ್ಕಳಿಗೆ, ಕನ್ನಡ ಮಾಧ್ಯಮದಲ್ಲಿ ಓದೋರಿಗೆ ಈ ಬೆಂಗಳೂರಲ್ಲಿ 10th ಸಿನಿಮಾ ಶಾಲೆ ಆಗಿರೋದು ತುಂಬ ಉಪಯುಕ್ತ. ಮತ್ತು ಇದೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಕೂಡ. ಇಲ್ಲಿ ಯಾವ ಕೋರ್ಸ್ ಮಾಡಿದೆ ನೀನು? ನಾನು ಲಿರಿಕ್ಸ್ ರೈಟಿಂಗ್ ಕೋರ್ಸ್ ಮಾಡಿದ್ದೆ ಸರ್, 2017 ಬ್ಯಾಚ್. 2017. ಹೌದು. ಸೊ ಅದರಲ್ಲಿ ಕಂಪೋಸಿಂಗ್ ಕೂಡ ಕಲಿಸಿದ್ರು. ನೀವು ಹೇಳಿ ಸರ್, ಇನ್ನೂ ಏನೇನು ಕಲಿಸ್ಕೊಡ್ತೀರಾ ಇಲ್ಲಿ? ವಿದ್ಯಾರ್ಥಿನಿಯಾಗಿ ಇಲ್ಲಿ ನೀನು ಲಿರಿಕ್ಸ್ ರೈಟಿಂಗ್ ತೊಗೊಂಡಿದ್ರೂ ಕೂಡ ಖಂಡಿತವಾಗಿ ನಿನಗೆ ಇತರೆ ಕೋರ್ಸ್ಗಳ ಪರಿಚಯ ಇರಲೇಬೇಕು. ಯಾಕೆಂದರೆ ಇಲ್ಲಿ ಒಂದು ಕೋರ್ಸಿಗೆ ಬಂದವರು ಎಲ್ಲ ಕೋರ್ಸ್ಗೂ ಓಡಾಡ್ತಿರ್ತಾರೆ. ಉಚಿತವಾಗಿ ಗೆಸ್ಟ್ ಲೆಕ್ಚರಿಗೆ ಬರ್ತಾರೆ ಫ್ರೀಯಾಗಿ. ಹಾಗಾಗಿ ನೋಡೋಣ, ಹೇಳು ನೀನು ಯಾವ್ಯಾವುದು ಬೇರೆ ಬೇರೆ ಕೋರ್ಸ್ಗಳಿಲ್ಲಿದ್ದಾವೆ? ಬೇರೆ ಬೇರೆ ಅಂದರೆ ಲಿರಿಕ್ಸ್ ರೈಟಿಂಗ್ ಕೋರ್ಸ್ ಇದೆ, ಸ್ಕ್ರಿಪ್ಟ್ ರೈಟಿಂಗ್ ಕೋರ್ಸ್ ಇದೆ, ಡಿಪ್ಲೊಮಾ ಇನ್ ಫಿಲ್ಮ್ ಮೇಕಿಂಗ್ ಇದೆ, ಸಿನಿಮಾಟೋಗ್ರಫಿ ಇದೆ. ಒಟ್ಟಿನಲ್ಲಿ ಸಿನಿಮಾಗೆ ಸಂಬಂಧಪಟ್ಟ ಎಲ್ಲ ಕೋರ್ಸ್ಗಳನ್ನು ನಾವು ಕಲಿಸೋ ಪ್ರಯತ್ನ ಮಾಡ್ತೀವಿ. ಎಲ್ಲ ಕೋರ್ಸ್ಗಳಂದರೆ ತುಂಬ ಹೈಟೆಕ್ ಆಗಲ್ಲ. ಅಂದರೆ ಫಾರ್ ಎಕ್ಸಾಂಪಲ್ ಸ್ಟುಡಿಯೋಸು ಅದೆಲ್ಲ ಮಾಡಲಿಕ್ಕಾಗಲ್ಲ, ಯಾಕಂದರೆ ಅದು ತುಂಬ ದುಬಾರಿ ಮಕ್ಕಳಿಗೆ ಅದು. ಆದರೆ ಸಿನಿಮಾ ಮೂಲಭೂತವಾಗಿ ಅದನ್ನು ತಾತ್ವಿಕವಾಗಿ ಮತ್ತು ಪ್ರಾಯೋಗಿಕವಾಗಿ, ತಾತ್ವಿಕ ಪ್ರಾಯೋಗಿಕ ಅಂತ ಯಾಕೆ ಹೇಳ್ತೀನಿ ಅಂದರೆ, ಈಗ ನೀನೇ ಹೇಳಿದೆ ಕಂಪೋಸಿಂಗು, ರೈಟಿಂಗ್ ಅಂತ. ಕೇವಲ ತರಗತಿಗಳಲ್ಲಿ ಥಿಯರಿ ಹೇಳ್ಕೊಟ್ರೆ ಆಗಲ್ಲ. ಈಗ ನಿಮಗೆ ಬಂದು ನಿಮ್ಮ ಎದುರುಗಡೆ ಒಂದು ಸಾಂಗನ್ನು ಕಂಪೋಸ್ ಮಾಡಿ ಹಾಡಿಸಿ ತೋರಿಸ್ತಾರೆ ಅಂದರೆ ಇಟ್ಸ್ ಅ ಪ್ರಾಕ್ಟಿಕಲ್. ಫಿಲ್ಮ್ ಮೇಕಿಂಗ್ ಅಂದರೆ ಪ್ರಾಕ್ಟಿಕಲ್. ಸಿನಿಮಾ ಮಾತ್ರ ಹೆಚ್ಚು ಪ್ರಾಕ್ಟಿಕಲ್. ನಾವು ಅದಕ್ಕೆ ಒಂದು 50% ಪ್ರಾಕ್ಟಿಕಲ್ಸ್ಗೆ ಒತ್ತು ಕೊಡ್ತೀವಿ. ಕಾರಣ, ಒಂದು ಕಾಲಕ್ಕೆ ತುಂಬ ದೂರಕ್ಕೆ ಹೋಗಬೇಕಾಗಿತ್ತು, ದುಬಾರಿ ಆಗಿರ್ತಿತ್ತು. ಈ ಥರದ ತುಂಬ ದೂರುಗಳು, ಕೊರಗುಗಳನ್ನು ನಾವು ಕೇಳಿಸ್ಕೊತಾ ಇದ್ವಿ. ಎಲ್ಲೋ ಒಂದು ಕಡೆ ಸ್ಥಳೀಯ ಅಭ್ಯರ್ಥಿಗಳಿಗೆ ಈ ಥರದೊಂದು ಪ್ಲ್ಯಾಟ್ಫಾರ್ಮ್ ಬೇಕು ಅಂತಕ್ಕಂಥದ್ದು. ಹೀಗಾಗಿ ನಮ್ಮ 10th ಸಿನಿಮಾ ಶಾಲೆ ಕಳೆದ 10 ವರ್ಷದಿಂದ ಸಿನಿಮಾಕ್ಕೆ ಸಂಬಂಧಪಟ್ಟಂಥ ಹಲವು ವಿಷಯಗಳನ್ನು ಹೇಳ್ಕೊಡೋದು. ಹಲವು ವಿಷಯಗಳನ್ನು ಹೇಳ್ಕೊಡುವಾಗ ಸಹಜವಾಗಿ ನಾವೇನು ಮಾಡ್ತೀವಿ, ಇಲ್ಲಿಗೆ ಬಂದ ಕೂಡಲೇ ಅದು ಸ್ಕ್ರಿಪ್ಟಿಂದ ಶುರು ಆಗುತ್ತೆ. ಫಿಲ್ಮ್ ಮೇಕಿಂಗ್ ಬಂದರೆ ಸ್ಕ್ರಿಪ್ಟ್ ರೈಟಿಂಗ್ ಆದ ಕೂಡಲೇ ಫಿಲ್ಮ್ ಶೂಟಿಂಗ್, ಎಡಿಟಿಂಗ್, ಡಬ್ಬಿಂಗ್, ಮ್ಯೂಸಿಕ್ ಮಿಕ್ಸ್ ಮಾಡೋದು, ಮತ್ತು ಅಂತಿಮವಾಗಿ ಸೆನ್ಸಾರ್ಗೆ ಹೋಗೋದು ಹೇಗೆ. ಆನಂತರ ಈವನ್ ಮಾರ್ಕೆಟಿಂಗ್. ಇವತ್ತು ಮಾರ್ಕೆಟಿಂಗ್ ಅನ್ನೋದು ತುಂಬ ದೊಡ್ಡ ಚಾಲೆಂಜಿಂಗ್ ಆಗಿದೆ. ಥಿಯೇಟ್ರಿಕಲ್ ರಿಲೀಸ್ ಇರುತ್ತೆ, ಟೆಲಿವಿಷನ್ ನಲ್ಲಿ ಸಿನಿಮಾಗಳನ್ನು ಮಾಡೋದಿರುತ್ತೆ, ಸ್ಯಾಟಲೈಟ್ ಅಂತೀವಿ, ನಂತರ OTT ಪ್ಲ್ಯಾಟ್ಫಾರ್ಮ್ ಅಂತೀವಿ. ಈ ಥರ A to Z ಆದಿಯಿಂದ ಅಂತ್ಯದವರೆಗೆ ಸಿನಿಮಾವನ್ನು ಸಮಗ್ರವಾಗಿ ಹೇಳ್ಕೊಡ್ತಕ್ಕಂಥ ವಿವಿಧ ಕೋರ್ಸ್ಗಳು ಇಲ್ಲಿದ್ದಾವೆ. ಹಾಗೆ ಈಗ ನೀನು ಲಿರಿಕ್ಸಿಗೆ ಬಂದಿದ್ದರೂ ಕೂಡ ಬೇರೆ ಯಾವುದೇ ಒಬ್ಬ ವಿಶೇಷ ಅತಿಥಿ ಉಪನ್ಯಾಸಕರು ವೀಕೆಂಡ್ಸ್ಗಳಲ್ಲಿ ಬರ್ತಾರೆ ಅಂದಾಗ ನೀವೆಲ್ಲ ಉಚಿತವಾಗಿ ಆ ಕ್ಲಾಸಿಗೆ ಬರ್ತಾಯಿದ್ರಿ. ಅದನ್ನು ನಾವು ಯಾಕೆ ಮಾತು ಹೇಳ್ತೀನಿ ಅಂದರೆ, ಇದು ಒಂದು ಕೋರ್ಸ್ ಮುಗಿಸ್ಬಿಟ್ಟು ಒಂದು ಸರ್ಟಿಫಿಕೇಟ್ ಕೊಟ್ಟು ಕಳಿಸೋದಲ್ಲ. ಅವರು ಈ ಸಂಸ್ಥೆಯ ಭಾಗವಾಗಬೇಕು. ಈ ಸಂಸ್ಥೆಯ ಎಲ್ಲ ಥರದ ಕೋರ್ಸ್ಗಳಲ್ಲಿ ಏನು ನಡೀಇದೆ ಅಂತ. ಬಿಕಾಸ್ ಸಿನಿಮಾದಲ್ಲಿ ಏನಾಗುತ್ತೆ ಅಂದರೆ, ಒಂದಕ್ಕೊಂದು ಇಂಟರ್ ಡಿಪೆಂಡೆನ್ಸಿ ಇದೆ. ಒಂದು ವಿಭಾಗ ಇನ್ನೊಂದು ವಿಭಾಗದ ಜೊತೆಗೆ ಪರಸ್ಪರ ಅಂತರ್ ಸಂಬಂಧ ಹೊಂದಿರುತ್ತೆ. ಈಗ ನೀನು ಹಾಡು ಬರೀತೀಯ ಅಂದರೆ ಅದು ಇಟ್ಸ್ ಪಾರ್ಟ್ ಆಫ್ ಸ್ಕ್ರೀನ್ ಪ್ಲೇ. ಎಲ್ಲಿ ಬರೀಬೇಕು, ಹೇಗೆ ಬರೀಬೇಕು, ಯಾವ ಸನ್ನಿವೇಶಕ್ಕೆ ಏನು ಹಾಡು ಅಂತ ಬರುತ್ತೆ. ಆಮೇಲೆ ಸಂಭಾಷಣೆಕಾರ ಆದರೆ ಮತ್ತೆ ಅಗೇನ್ ಇಟ್ಸ್ ಎ ಪಾರ್ಟ್ ಆಫ್ ದ ಸ್ಕ್ರಿಪ್ಟ್. ಮತ್ತು ಇಡೀ ಸ್ಕ್ರಿಪ್ಟು ಆಮೇಲೆ ಸಿನಿಮಾ ಎಕ್ಸಿಕ್ಯೂಟ್ ಮಾಡ್ತಾ ಹೋದಾಗ ಕ್ಯಾಮ್ರಾಮನ್ ಬೇಕಾಗ್ತಾರೆ. ಕ್ಯಾಮ್ರಾಮನ್ ಬಂದ ಕೂಡಲೇ ಎಡಿಟರ್ ಬೇಕಾಗ್ತಾರೆ. ಹೀಗೆ ಒಂದೊಂದು ಪರಸ್ಪರ ಸಂಬಂಧ ಹೊಂದಿದೆ. ಅದಕ್ಕೆ ನಾವೇನು ಮಾಡ್ತೀವಿ, ಒಂದು ಪರ್ಟಿಕ್ಯುಲರ್ ಕೋರ್ಸ್ಗೆ ವಿದ್ಯಾರ್ಥಿ ಬಂದು ಫೀಸ್ ಕಟ್ಟಿ ಹೋದರೂ ಕೂಡ ಇನ್ನು ಉಳಿದ ವಿಶೇಷ ತರಗತಿಗಳಿಗೆ ಇಂಡಸ್ಟ್ರಿಯಿಂದ ಯಾರೋ ಒಬ್ಬರು ಡೈರೆಕ್ಟರ್ ಬರ್ತಾರೆ, ದೊಡ್ಡ ತಂತ್ರಜ್ಞರು ಬರ್ತಾರೆ. ಅವರು ಬಂದಾಗ ಅವರು ಬಂದು ಉಚಿತವಾಗಿ ಆ ತರಗತಿಯನ್ನು ಕೇಳ್ಕೊಂಡು ಹೋಗ್ಲಿಕ್ಕೆ ಒಂದು ನಾವು ಅವಕಾಶ, ವೇದಿಕೆಯನ್ನು ಕೊಟ್ಟಿರುವಂಥದ್ದು. ಅದಕ್ಕೆ ನಾನು ಹೆಚ್ಚು ಸಲ ನಿನ್ನನ್ನು ನಮ್ಮ ಕ್ಯಾಂಪಸ್ ಎಲ್ಲ ನೋಡಿರೋದು. ಸೊ ಇದು ಬಹಳ ದೂರದೃಷ್ಟಿಯಿಂದ ನಾನು ಮಾಡಿರೋದು. ಅಂದರೆ ಕಳೆದ 10 ವರ್ಷಗಳಲ್ಲಿ ಈ ಪ್ರಯತ್ನ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ, ಬಹುಶಃ ಈ ಪ್ರಯತ್ನದಿಂದ ಈಗಾಗಲೇ ಕೆಲವರು ಉದ್ಯಮಕ್ಕೆ ಪ್ರವೇಶ ಮಾಡಿದ್ದಾರೆ, ಏನೋ ಸಾಧನೆ ಮಾಡಬೇಕು ಅಂತ ಹೊರಟಿದ್ದಾರೆ. ಅದು ನನಗೆ ಬಹಳ ಸಂತೋಷವನ್ನು ಕೊಟ್ಟಿದೆ. ಸರ್, 3.5 ದಶಕದಿಂದಲೂ ನೀವು ಸಿನಿಮಾ ನಿರ್ದೇಶಕರಾಗಿ ಬಹಳಷ್ಟು ಕಲಾವಿದರನ್ನ ಮತ್ತು ತಂತ್ರಜ್ಞರನ್ನ ಪರಿಚಯಿಸಿಕೊಟ್ಟಿದ್ದೀರಾ. ಅದರಲ್ಲಿ ಗಣೇಶ್, ಕರಿಬಸವಯ್ಯ, ಹೇಮಾ,
ಮಿನಲ್ ಪಾಟೀಲ್, ಧ್ಯಾನ್, ದೀಪಾಲಿ, ರಘು ಮುಖರ್ಜಿ, ತಂತ್ರಜ್ಞರಲ್ಲಿ ಮನೋಮೂರ್ತಿ ಸರ್, ಅವ್ರನ್ನೆಲ್ಲ ಪರಿಚಯ ಇನ್ನೂ ಅನೇಕರನ್ನ ಪರಿಚಯ ಮಾಡ್ಕೊಟ್ಟಿದ್ದಾರೆ ಸರ್. ಆದ್ರೂ ಇಷ್ಟೆಲ್ಲ ಆದ್ರೂ ಕೂಡ 10 ಸಿನಿಮಾ ಶಾಲೆ ಯಾಕೆ ಶುರು ಮಾಡಿದ್ರಿ ಸರ್? ತುಂಬ ಒಳ್ಳೆಯ ಪ್ರಶ್ನೆ. ನೋಡಮ್ಮ, ಸಿನಿಮಾ ನಿಂತು ನೀರಲ್ಲ, ಅದು ಹರಿಯೋ ಪ್ರವಾಹ. ನಾನು ನಿರ್ದೇಶಕನಾಗಿ ನೀನು ಹೇಳಿದ ಹಾಗೆ ಅನೇಕ ಕಲಾವಿದರು, ತಂತ್ರಜ್ಞರನ್ನು ನನ್ನ ಟೆಲಿವಿಷನ್ ಸೀರಿಯಲ್ಗಳಲ್ಲಿ ಮತ್ತು ನನ್ನ ಸಿನಿಮಾಗಳಲ್ಲಿ ಅವ್ರಿಗೊಂದು ಆರಂಭವನ್ನು, ಒಂದು ವೇದಿಕೆಯನ್ನು ಕಲ್ಪಿಸ್ಕೊಟ್ಟಿದ್ದೀನಿ. ಹೌದು. ಆದರೆ ಅಷ್ಟು ಸಾಕಾಗಲ್ಲ, ಆ ಕೆಲಸವನ್ನು ಮುಂದುವರಿಸಬೇಕಾದ್ರೆ ಇವತ್ತು ಈ ಥರದ ಒಂದು ಇನ್ಸ್ಟಿಟ್ಯೂಷನ್ ಬೇಕು, 10 ಸಿನಿಮಾ ಶಾಲೆ ಥರ. ಯಾಕೆ ಬೇಕು ಅಂತಂದರೆ, ನಾವೆಲ್ಲ ನಿರ್ದೇಶನ ಪ್ರಾರಂಭ ಮಾಡಿದ ದಿನಗಳಲ್ಲಿ 3 ದಶಕಗಳ ಹಿಂದೆ ಹೋದರೆ ನೀನು ಸ್ವಲ್ಪ ತಾಳ್ಮೆ ಇತ್ತು, ವ್ಯವಧಾನ ಇತ್ತು. ಸೆಟ್ಟಿಗೆ ಹೋದಾಗ ಅವರಿಗೆ ಸಿನಿಮಾದ ಸೂತ್ರಗಳನ್ನು ಸ್ವಲ್ಪ ಹೇಳಿಕೊಡುವ, ಅವರು ಸ್ವಲ್ಪ ಚುರುಕಾಗಿದ್ದರೆ, ಪ್ರತಿಭಾವಂತರಾಗಿದ್ದರೆ ಅಲ್ಲೇ ಗ್ರಹಿಸ್ತಕ್ಕಂಥ ಅವಕಾಶ ಇತ್ತು. ಇವತ್ತು ಆ ಸಾವಧಾನ ಸ್ಥಿತಿ ಇಲ್ಲವಾಗಿದೆ. ಇವತ್ತು ಹೇಗಿದೆ ಅಂದರೆ, ಇವತ್ತು ಬೆಳಗ್ಗೆ ಬಂದ ಕೂಡಲೇ ಲೈಟ್ಸ್ ಆನ್ ಅಂದ ಕೂಡಲೇ ಒಬ್ಬ ಕಲಾವಿದ ಪಟಾಪಟ್ ಎಲ್ಲವನ್ನು ಡೆಲಿವರ್ ಮಾಡಬೇಕು. ಮಾಡಿ ಅವತ್ತು ಸಂಜೆ ಹೊತ್ತಿಗೆ ಒಂದು ನಿರ್ದಿಷ್ಟವಾದಂಥ ದೃಶ್ಯ ಮುಗಿಬೇಕು. ಆ ಸ್ಥಿತಿ ಈಗ, ಆ ಒತ್ತಡ ಯುವ ಪ್ರತಿಭೆಗಳ ಮೇಲೆ, ಯುವ ತಂತ್ರಜ್ಞರ ಮೇಲೆ ಬಹಳ ಬಹಳ ಇದೆ. ನೀನೊಂದು ಹಾಡು ಬರೆಯೋಕ್ಕೆ ಹೋದರೆ ಅವ್ರು ಹೇಗಿರುತ್ತೆ ಅಂದರೆ, ಈಗ ವಾಟ್ಸಪ್ನಲ್ಲಿ ಟ್ಯೂನ್ ಬರುತ್ತೆ, ವಾಟ್ಸಪ್ನಲ್ಲಿ ಸಾಹಿತ್ಯ ಹೋಗುತ್ತೆ, ಅರ್ಧ ಗಂಟೆಗೆ ಹಾಡು ಸಿದ್ಧವಾಗಬೇಕು ಅಂತಾರೆ. ಅದಿನ್ನು ಅರ್ಧ ಗಂಟೆಗೆ ಲೊಕೇಶನ್ಗೆ ಹೋಗುತ್ತೆ, ಅಲ್ಲೇ ಕೊರಿಯೋಗ್ರಾಫರ್ ಅದನ್ನು ಹಾಡನ್ನು ಶೂಟ್ ಮಾಡಬೇಕಾಗುತ್ತೆ. ಹಾಗೆ ಕಲಾವಿದರ ಮೇಲೆ ಈ ಒತ್ತಡ ಬಹಳ ಜಾಸ್ತಿ. ನಾನು ನೋಡಿದ ಹಾಗೆ ಈಗಲೂ ಅನೇಕ ಜನ ಅರ್ಜಿ ಹಿಡ್ಕೊಂಡು ಅವ್ರದ್ದು ಪ್ರೊಫೈಲ್ ಮಾಡಿಕೊಂಡು, ಸರ್ ನನಗೆ ಸಿನಿಮಾದಲ್ಲಿ ಅವಕಾಶ ಕೊಡಿ, ಟಿ ವಿಲಿ ಅವಕಾಶ ಕೊಡಿ ಅಂತ ಬರ್ತಾರೆ. ಪೇರೆಂಟ್ಸ್ಗಳು ಮಕ್ಕಳನ್ನ ಕರ್ಕೊಂಡ್ಬರ್ತಾರೆ, ಸರ್ ತುಂಬ ಚೆನ್ನಾಗಿ ಈಗ ನನ್ನ ಮಗ ಅಭಿನಯಿಸ್ತಾನೆ, ನನ್ನ ಮಗಳು ಅಭಿನಯಿಸ್ತಾಳೆ ಅಂತ ಹೇಳಿ. ಪ್ರತಿಭೆ ಇರುತ್ತೆ. ಆ ಪ್ರತಿಭೆಯನ್ನು ಒಂದು ಮೌಲ್ಡ್ ಮಾಡಲಿಕ್ಕೆ, ಶೇಪಪ್ ಮಾಡಲಿಕ್ಕೆ ಒಂದು ಶಾಲೆ ಬೇಕು ಅಂತ ನನಗೆ ಅನ್ನಿಸ್ತು. ಯಾಕೆಂದರೆ ಇದೆಲ್ಲವನ್ನು ನಾನು ಸೆಟ್ಟಲ್ಲಿ ಹೇಳ್ಕೊಡೋಕ್ಕಾಗಲ್ಲ. ಅಥವಾ ನನಗೆ ಸ್ವಲ್ಪ ತಾಳ್ಮೆ ಇದೆ, ಹೇಳ್ಕೊಡಬಲ್ಲೆ ಅಂದರೂ ಕೂಡ ಇವತ್ತು ಉದ್ಯಮಕ್ಕೆ ಆ ತಾಳ್ಮೆ ಇಲ್ಲ. ಆ ದೃಷ್ಟಿಯಿಂದ ನನಗೆ ಅನ್ನಿಸ್ತು, ಒಂದು ಶಾಲೆ ಇದ್ದರೆ ಒಳ್ಳೆಯದು. ಇಲ್ಲಿ ಬಂದು ಒಬ್ಬ ವಿದ್ಯಾರ್ಥಿ ಸೇರಿ ಆಚೆಗೆ ಹೋಗೋದ್ರೊಳಗಡೆ ಆ ಒಂದು ಅವನ ಜರ್ನಿ ಇದೆಯಲ್ಲ, ಅವನ ಅನುಭವ ಇರುತ್ತಲ್ಲ, ಅವನಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಬಂದಿರುತ್ತೆ. ಅವನಿಗೆ ಯಾವುದೇ ಒಬ್ಬ ಸಿನಿಮಾದ ತಂಡಕ್ಕೆ ಹೋಗಿ ತನ್ನನ್ನು ತಾನು ಪರಿಚಯಿಸ್ಕೊಂಡು ತನ್ನ ಪ್ರತಿಭೆಯನ್ನು ಪರಿಚಯಿಸ್ಕೊಳ್ತಕ್ಕಂಥ ಆತ್ಮವಿಶ್ವಾಸ ಬರುತ್ತೆ. ಈ ಆತ್ಮವಿಶ್ವಾಸವನ್ನು ನಮ್ಮ ಶಾಲೆ ತಂದು ಕೊಡ್ತಿದೆ. ಅದರಿಂದ ವಿದ್ಯಾರ್ಥಿಗಳು ಅವಮಾನಗಳಿಂದ ಪಾರಾಗ್ತಿದ್ದಾರೆ. ಸೆಟ್ಸ್ಗೆ ಹೋದ್ರೆ ಏನಾಗುತ್ತೆ, ನಿಮಗೆ ಏನೂ ಗೊತ್ತಿಲ್ಲ ಅಂತ ಆ ಕಡೆ ನೋಡಿದ ತಕ್ಷಣ ಇನ್ಸಲ್ಟ್ ಮಾಡ್ತಾರೆ. ಅದರಲ್ಲಿ ಬಹಳಷ್ಟು ಜನ ನಿರ್ದೇಶಕರಿಗೆ ದೊಡ್ಡ ದೌರ್ಬಲ್ಯ ಅಂದರೆ ಮುಂಗೋಪ, ತುಂಬ ಕೋಪ ಇರುತ್ತೆ. ಯಾಕೆಂದರೆ ಏನೋ ಆಗಬೇಕು, ಮೀಟರ್ ಇಸ್ ರನ್ನಿಂಗ್ ಅಂತ ಒದ್ದಾಡ್ತಿರ್ತಾರೆ. ಆ ಹೊತ್ತಿನಲ್ಲಿ ಅದನ್ನು ನೀವು ಡೆಲಿವರ್ ಮಾಡಿಲ್ಲ ಗುಡ್ಸ್ನ ಅಂದರೆ ಜಸ್ಟ್ ಸೆಂಡ್ ಹಿಮ್ ಔಟ್, ಈ ಥರ ಆಗುತ್ತೆ. ಆ ದೃಷ್ಟಿಯಲ್ಲಿ ನನಗೆ ಅನ್ನಿಸ್ತು, ಒಂದು ಶಿಸ್ತುಬದ್ಧವಾದ ಶಾಲೆ ಇದ್ದರೆ, ಕಲಿತು ಹೋದರೆ, ಈಗ ನಮ್ಮ ವಿದ್ಯಾರ್ಥಿ ಯಾವುದೋ ಒಂದು ಸೆಟ್ಗೆ ಹೋದರೆ ಮೊದಲು ಅವನು ಅವಮಾನದಿಂದ ತಪ್ಪಿಸ್ಕೊಳ್ತಾನೆ, ಮಿಕ್ಕಿದ್ದು ಅವನ ಅದೃಷ್ಟ, ಅವನ ಪ್ರತಿಭೆ ಇತ್ಯಾದಿಗಳು. ಇದು ಒಂದು ಮುಖ್ಯವಾದ್ದು. ಎರಡನೇದು, ನೀನೇ ಒಂದು ಪಟ್ಟಿ ಹೇಳಿದೆ, ನಾನು ಯಾರ್ಯಾರನ್ನು ಪರಿಚಯಿಸಿದ್ದೀನಿ ಅಂತ. ತುಂಬ ಪಟ್ಟಿ ಉದ್ದವಾಗಿದೆ, ಅದರ ಬಗ್ಗೆ ನನಗೆ ಸಂತೋಷ ಇದೆ. ಬೀಯಿಂಗ್ ಎ ಟೀಚರ್, ಮೇಸ್ಟ್ರಾಗಿ ನನಗೆ ಯಾವಾಗಲೂ ಹೊಸ ಪ್ರತಿಭೆಗಳ ಬಗ್ಗೆ ತುಂಬ ಪ್ರೀತಿ ಮತ್ತು ಕಾಳಜಿ. ಅವರು ಯಾವತ್ತೋ ಒಂದಿನ ದೊಡ್ಡದನ್ನು ಸಾಧಿಸ್ತಾರೆ, ಅವರಿಗೆ ಒಂದು ಸಣ್ಣ ಚಿಮ್ಮುಗೋಲು ಬೇಕಾಗಿರುತ್ತೆ, ಒಂದು ತೋರುಗಂಬ ಬೇಕಾಗಿರುತ್ತೆ, ಹೀಗೆ ಹೋಗಿ ಅಂತ ಹೇಳಬೇಕಾಗಿರುತ್ತೆ. ಇಲ್ಲದಿದ್ದರೆ ಅವರು ಕೀಳರಿಮೆಯಿಂದಲೋ, ವಿಶೇಷವಾಗಿ ಕನ್ನಡ ಮಾಧ್ಯಮದಲ್ಲಿ ಓದೋರು, ಗ್ರಾಮೀಣ ಪ್ರದೇಶಗಳಿದ್ದವ್ರಿಗೆ ಏನಾಗುತ್ತೆ, ನಾವು ಯಾರು ಅಂತ ಹೇಳ್ಕೊಡೋಕ್ಕೆ ಸರಿಯಾಗಿ ಗೊತ್ತಿರಲ್ಲ. ಆ ದೃಷ್ಟಿಯಿಂದ ಅವರು ಅನೇಕ ಅವಕಾಶಗಳಿಂದ ವಂಚಿತರಾಗ್ತಾರೆ. ಇದನ್ನು ತಪ್ಪಿಸ್ಲಿಕ್ಕೋಸ್ಕರ ನಾನು ಈ ಶಾಲೆಯನ್ನು ಆರಂಭ ಮಾಡಿದ್ದು. ಅಷ್ಟೇ ಅಲ್ಲ, ಈ ಶಾಲೆಯಿಂದ ಬಂದ ಪ್ರತಿಭಾವಂತರು ಈಗಾಗಲೇ ಉದ್ಯಮಕ್ಕೆ ಹೋಗಿ ಅನೇಕ ಸಾಹಸಗಳಲ್ಲಿ ತೊಡಗಿದ್ದಾರೆ, ಸೋಲು ಗೆಲುವುಗಳನ್ನು ನೋಡ್ತಾ ಇದ್ದಾರೆ, ಅವರು ಕಣಕ್ಕೆ ಈಗಾಗಲೇ ಇಳಿದಿದ್ದಾರೆ. ಇವತ್ತು ಈ ಶಾಲೆಯ ಫಲಿತಾಂಶ ತಕ್ಷಣಕ್ಕೆ ನಮಗೆ ತಿಳಿದಿದ್ರೂ ಕೂಡ ಮುಂದಿನ ದಿನಗಳಲ್ಲಿ ಅದು ತುಂಬ ಉಪಯೋಗ ಆಗುತ್ತೆ ಅಂತ ನನಗೆ ಗಾಢವಾದ ನಂಬಿಕೆ ಇದೆ. ಈ ನಂಬಿಕೆ ಇರೋದ್ರಿಂದಲೇ ನಾನು ಈ ಶಾಲೆಯನ್ನು ವ್ಯವಹಾರದ ಆಚೆಗೆ, ವ್ಯವಹಾರಕ್ಕೆ ಅತೀತವಾಗಿ ನಡೆಸಲೇಬೇಕು, ಒಂದಷ್ಟು ವರ್ಷ ನನ್ನ ಶಕ್ತಿ ಮೀರಿ ಇದನ್ನು ನಡೆಸಬೇಕು,
ಅದರಿಂದ ಅನೇಕ ಪ್ರತಿಭೆಗಳು ಹೊರಹೊಮ್ಮಬೇಕು, ಉದ್ಯಮಕ್ಕೆ ಅವರ ಕಾಣಿಕೆ ಸಲ್ಲಬೇಕು, ನಾಳಿನ ಅತ್ಯುತ್ತಮ ಕಲಾವಿದರಾಗಬೇಕು, ನಾಳಿನ ಅತ್ಯುತ್ತಮ ತಂತ್ರಜ್ಞರಾಗಬೇಕು. ಅದಕ್ಕೋಸ್ಕರ ನಮ್ಮ ಶಾಲೆ ಎಷ್ಟೋ ಸಂದರ್ಭಗಳಲ್ಲಿ ನಾನು ಸ್ವತಂತ್ರವಾಗಿ ನಿರ್ದೇಶನ ಮಾಡುವ ವೇಗವೇ ಕಡಿಮೆ ಆಗಿದೆ ಈ ಶಾಲೆಗೋಸ್ಕರ. ಯಾಕೆಂದರೆ ಈ ಶಾಲೆಯನ್ನು ಚೆನ್ನಾಗಿ ಕಟ್ಟುವುದಕ್ಕೋಸ್ಕರ ಈ ಶಾಲೆಗೆ ಬೆಸ್ಟ್ ಟೆಕ್ನಿಷಿಯನ್ಸು, ಬೆಸ್ಟ್ ಡೈರೆಕ್ಟರ್ಸ್ಗಳನ್ನು ಕರ್ಕೊಂಬಂದು, ಬೆಸ್ಟ್ ಬುಕ್ಸ್ಗಳನ್ನು ಇಟ್ಟು, ಬೆಸ್ಟ್ ಲೈಬ್ರರಿಯನ್ನು ಇಟ್ಟು, ನಾನು ಮೊದಲೇ ಹೇಳಿದಾಗ ನಾವು ಹೆಚ್ಚು ಪ್ರಾಕ್ಟಿಕಲ್ಸ್ಗೆ ಅವಕಾಶ ಕೊಡ್ತೀವಿ. ಪ್ರಾಕ್ಟಿಕಲ್ಸ್ ಇದ್ದರೆ ಏನಾಗುತ್ತೆ, ಆಗ ಮಾತ್ರ ಅವರಿಗೆ ಈ ಕೌಶಲ್ಯ ಸಿದ್ಧಿಸುತ್ತೆ. ಆ ದೃಷ್ಟಿಯಿಂದ ನಮ್ಮ ಟೆಂಟ್ ಸಿನಿಮಾ ಶಾಲೆ ಸಿನಿಮಾ ವಿದ್ಯಾರ್ಥಿಗಳನ್ನು, ಈಗ ನಿನ್ನ ಕೋರ್ಸ್ಗೆ ಅನೇಕ ಜನ ಸಾಹಿತಿಗಳು ಬರ್ತಾರೆ, ಗೀತರಚನೆಕಾರ ಅಂದರೆ ಕವಿಗಳು ಬರ್ತಾರೆ. ಕವಿಗಳಿಗೆ ಚಿತ್ರಗೀತೆ ಬರೆಯುವಂಥ ಆಸೆ ಇರುತ್ತೆ, ಆದರೆ ಅವರಿಗೆ ಆ ಬ್ರಿಡ್ಜ್ ಗೊತ್ತಿಲ್ಲ ಹೇಗೆ ಬರೀಬೇಕು ಅಂತ. ಸೊ ಒಂದು ಟ್ಯೂನಿಗೆ ಬರೆಯೋದಿರುತ್ತೆ, ಇನ್ನೊಂದು ಬರೆದಕ್ಕೆ ಟ್ಯೂನ್ ಮಾಡೋದಿರುತ್ತೆ. ಎರಡರಲ್ಲೂ ಒಳ್ಳೆಯ ಗೀತೆಗಳು ಸೃಷ್ಟಿಯಾಗಿದ್ದಾವೆ. ಅದಕ್ಕೆ ಅವರಿಗೆ ಹೇಗೆ, ಅದಕ್ಕೆ ತಮಾಷೆಗೆ ಮೀಟ್ರಿಗೆ ಮ್ಯಾಟ್ರ್ ಬರೆಯೋದು ಅಂತ ಹೇಳ್ತಾರೆ. ಒಂದು ಮೀಟ್ರ್ ಕೊಡ್ತೀವಿ, ಅದಕ್ಕೆ ಮ್ಯಾಟ್ರ್ ಬರೀರಿ, ಅಥವಾ ಮ್ಯಾಟ್ರ್ ಕೊಟ್ಟಿರೋದಕ್ಕೊಂದು ಒಳ್ಳೆ ಮೀಟ್ರ್ ಹಾಕಿ ಅಂತ. ಸೊ ಮ್ಯಾಟ್ರ್ ಅನ್ನುವಂಥ ಈ ಸೈಕಾಲಜಿ ಇದೆಯಲ್ಲ, ಅದನ್ನು ಇಲ್ಲಿ ಕವಿರಾಜು, ಜಯಂತ್ ಕಾಯ್ಕಿಣಿ, ಯೋಗರಾಜ್ ಭಟ್ ಇವರೆಲ್ಲ ಬಂದು ವಿಶೇಷ ಉಪನ್ಯಾಸಗಳನ್ನು, ವರ್ಕ್ಶಾಪ್ಸ್ಗಳನ್ನು ಹೆಲ್ಪ್ ಮಾಡಿದ್ದಾರೆ ನಮ್ಮ ಶಾಲೆಗೆ. ಯಾಕೆಂದರೆ ನನ್ನ ಎಲ್ಲ ಚಿತ್ರೋದ್ಯಮದ ತಂತ್ರಜ್ಞರಿಗೆ, ಹಿರಿಯ ತಂತ್ರಜ್ಞರಿಗೆ, ಅನುಭವಿ ತಂತ್ರಜ್ಞರಿಗೆ, ಕಲಾವಿದರಿಗೆ ನಮ್ಮ ಶಾಲೆ ಬಗ್ಗೆ ಪ್ರೀತಿ ಇದೆ, ಗೌರವ ಇದೆ. ಹಾಗಾಗಿ ಅವರೆಲ್ಲ ಬಂದು ಇಲ್ಲಿ ವಿಶೇಷ ಉಪನ್ಯಾಸಗಳನ್ನು ಕೊಡ್ತಿರ್ತಾರೆ. ಅದರ ಲಾಭವನ್ನು ನನ್ನ ವಿದ್ಯಾರ್ಥಿಗಳು ಪಡೀತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಶಾಲೆ ಅಂದರೆ ಫೀಸ್ ತಗೊಳ್ಳೋದು, ಒಂದು ಸರ್ಟಿಫಿಕೇಟ್ ಕೊಟ್ಟು ಕಳಿಸ್ಬಿಡೋದು, ಅದು ಆಗಬಾರ್ದು ಅಂತ. ಈಗ ನಾನು ನಿನ್ನೆ ಒಂದು ಸ್ಕ್ರಿಪ್ಟ್ ಮೇಕಿಂಗ್ ಬಗ್ಗೆ ಇಂಥ ರಜದಲ್ಲಿ ಕೂಡ ನಾವು ಆನ್ಲೈನ್ ಕ್ಲಾಸ್ ಮಾಡಿದ್ವಿ. ಹತ್ತಿರ 100 ವಿದ್ಯಾರ್ಥಿಗಳು. ಬಹುಶಃ ಬೇರೆ ಯಾವುದಾದ್ರೂ ಟೆಕ್ನಿಕಲ್ ಕೋರ್ಸ್ಗಳಲ್ಲಿ ಎಷ್ಟು ಜನ ಬರ್ತಾರಲ್ಲ ಗೊತ್ತಿಲ್ಲ ನನಗೆ. ಅರೌಂಡ್ 100 ಸ್ಟೂಡೆಂಟ್ಸ್, more than 4 hours ಇವರು ಆನ್ಲೈನ್ ಚಾಟ್ ಮಾಡ್ತಾ ಇದ್ವಿ. ವಾಟ್ ಈಸ್ ಸ್ಕ್ರಿಪ್ಟ್ ರೈಟಿಂಗ್, ಇವತ್ತಿಗೇನು. ಯಾಕೆ ಈ ಮಾತು ಹೇಳ್ತೀನಿ ಅಂತಂದರೆ, ನಿನಗೆ ಸಿನಿಮಾ ಅನ್ನೋದಿದೆಯಲ್ಲ, ಅದರಲ್ಲಿ ಅಪ್ಡೇಟ್ ಆಗೋದೇ ದೊಡ್ಡ ಸಾಹಸ. ಇವತ್ತಿಗೆ ಬೆಸ್ಟ್ ಕ್ಯಾಮ್ರಾ ಇದೆ, ಇವತ್ತು ಬೆಸ್ಟ್ ಸಾಫ್ಟ್ವೇರ್ ಏನು ಬಂದಿದೆ. ನಾನು ಆ ಕೆಲಸ ಮಾಡಿದ್ದೀನಿ, ಈ ಕೆಲಸ ಮಾಡಿದ್ದೀನಿ, ಆ ಸಿನಿಮಾ ಮಾಡಿದ್ದೀನಿ ಅಂತ ಕೂತ್ರೆ ನಾವು ಆಗಲ್ಲ. ವಾಟ್ ಈಸ್ ಟುಡೇ. ಅದಕ್ಕಾಗಿ ನಾನು ವಿದ್ಯಾರ್ಥಿಗಳನ್ನು ಆದಷ್ಟು ಅಪ್ಡೇಟ್ ಆಗಿ ವರ್ಲ್ಡ್ ವೈಡ್ ಏನು ಸಿನಿಮಾಗಳು ಬರ್ತಿದೆ ನೋಡಿ, ಆ ಸಿನಿಮಾಗಳನ್ನು ಹೇಗೆ ಮಾಡ್ತಿದ್ದಾರೆ ಗಮನಿಸಿ, ಅಲ್ಲಿ ಬಳಸ್ತಿರ್ತಕ್ಕಂಥ ತಾಂತ್ರಿಕ ಪರಿಕರಗಳನ್ನು ಗಮನಿಸಿ ಅಂತ ಹೇಳ್ತಾ ಇರ್ತೀನಿ. ಈ ದೃಷ್ಟಿಯಿಂದ ಟೆಂಟ್ ಸಿನಿಮಾ ಶಾಲೆ ಶಕ್ತಿ ಮೀರಿ ಹೊಸ ಪ್ರತಿಭೆಗಳನ್ನು ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನಿಸ್ತಾ ಇದೆ. ಸರ್, ಒಂದು ಸಾಹಿತ್ಯ ಕೃತಿ ಆಧಾರಿತ ಸಿನಿಮಾ ಮಾಡಬೇಕು ಅಂದರೆ ಏನೇನು ಚಾಲೆಂಜಸ್ ಬರುತ್ತೆ ಸರ್? ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ಆರಂಭದ 3 ಸಿನಿಮಾಗಳು ಕೂಡ ಸಾಹಿತ್ಯ ಆಧಾರಿತವಾದದ್ದು. ಅಷ್ಟೇ ಯಾಕೆ, ಇತ್ತೀಚಿನ ಇಷ್ಟಕಾಮ್ಯ ಕೂಡ ಕಾದಂಬರಿ ಆಧಾರಿತ. ಅದಕ್ಕೆ ಕೇಳ್ತಾ ಇದ್ದೀನಿ ಸರ್. ಜಟಿಲವಾದ ಪ್ರಶ್ನೆ. ಸಿನಿಮಾ ಮಾಡೋದೇ ದೊಡ್ಡ ಚಾಲೆಂಜ್. ಅದನ್ನು ಸಾಹಿತ್ಯ ಕೃತಿ ಆಧರಿಸಿ ಮಾಡುವಾಗ ಅದು ಇನ್ನೂ ಚಾಲೆಂಜ್ ಆಗಿರುತ್ತೆ. ಅದರಲ್ಲೂ ನಿಮ್ಮದಲ್ಲದ ಇನ್ನೊಬ್ಬರ ಸಾಹಿತ್ಯ ಕೃತಿ ನಿರ್ವಹಿಸುವಾಗ ಆ ಚಾಲೆಂಜು ಇನ್ನಷ್ಟು ಹೆಚ್ಚುತ್ತೆ. ಯಾಕೆ ಹೇಳ್ತೀನಿ ಅಂದರೆ, ಒಂದು ಸಾಹಿತ್ಯ ಕೃತಿ ತನ್ನದೇ ಆದಂಥ ಒಂದು ವ್ಯಾಕರಣದಲ್ಲಿ ಚಲಿಸಿ ಯಶಸ್ವಿಯಾಗಿರುತ್ತೆ. ಸಿನಿಮಾ ಇನ್ನೊಂದು ವ್ಯಾಕರಣದಲ್ಲಿ ಚಲಿಸಲಿಕ್ಕೆ ಪ್ರಾರಂಭ ಮಾಡುತ್ತೆ. ಯಾಕೆಂದರೆ ಈ 2 ಮಾಧ್ಯಮಗಳಿಗೆ ಭಿನ್ನವಾದ ವ್ಯಾಕರಣ ಇದೆ, ಡಿಫ್ರೆಂಟ್ 2 ಗ್ರಾಮರ್ಸ್. ಹಾಗಾಗಿ ಸಾಹಿತ್ಯ ಕೃತಿಯನ್ನು ಯಥಾವತ್ತಾಗಿ ಅಳವಡಿಸೋದು ಕೂಡ ತಪ್ಪಾಗುತ್ತೆ, ಅಥವಾ ಅನಗತ್ಯವಾಗಿ ಸಾಹಿತ್ಯಕ್ಕೆ ಜೋತು ಬೀಳೋದು ತಪ್ಪು. ಇಷ್ಟಕ್ಕೂ ಒಂದು ಸಿನಿಮಾ ಸಾಹಿತ್ಯ ಕೃತಿಯನ್ನೇ ಆಧರಿಸಬೇಕು ಅಂತ ಹಠ ಹಿಡಿಯೋದು ಇನ್ನೂ ತಪ್ಪು. ಯಾಕೆ ಒಬ್ಬ ಸಿನಿಮಾ ನಿರ್ದೇಶಕ ಒಂದು ಸಾಹಿತ್ಯ ಕೃತಿನ ಆರಿಸ್ಕೊಳ್ತಾನೆ? ಆ ಸಾಹಿತ್ಯ ಕೃತಿಯ ಆಶಯಗಳಿಗೆ ಅದು ಏನೋ ಹೇಳುತ್ತೆ ಹೊಸದನ್ನ ಅಂತ. ಅದನ್ನು ಗಮನ ಇಟ್ಕೊಂಡು, ಅದನ್ನು ಅಂಡರ್ಲೈನ್ ಮಾಡಿ, ಅದನ್ನು ಈ ತಾಂತ್ರಿಕ ಮಾಧ್ಯಮದ ಮೂಲಕ ಸ್ಪಷ್ಟವಾಗಿ ಅಥವಾ ಕಲಾತ್ಮಕವಾಗಿ ಹೇಳಿ ಇತರ ವಿವರಗಳನ್ನು ಅವನು ಕೈ ಬಿಡಬಹುದು. ಅದಕ್ಕೋಸ್ಕರ ನಾನು ಆರಂಭದಲ್ಲಿ ನನ್ನ ಓರಗಿಯ ಲೇಖಕರು, ಹಿರಿಯ ಲೇಖಕರ ಕೃತಿಗಳನ್ನು ಸಾಹಿತ್ಯದಿಂದ ತಂದು ಸಿನಿಮಾ ಅಳವಡಿಸಿದೆ. ಕುಂ ವೀರಭದ್ರಪ್ಪ ಅವರ ಕೊಟ್ರಾಯ್ ಸ್ಕೂಲಿಗೆ ಸೇರಿದ್ದು ಇರಬಹುದು, BV ವೈಕುಂಠರಾಜು ಅವರ ಉದ್ಭವ ಇರಬಹುದು, ನಾ ಡಿಸೋಜ ಅವರ ಕಾಡಿನ ಬೆಂಕಿ ಇರಬಹುದು, ಇತ್ತೀಚಿನ ನೀನು ಹೇಳಿದ ಇಷ್ಟಕಾಮಿಯ ದೊಡ್ಡೇರಿ ವೆಂಕಟಗಿರಿರಾವ್ ಅವರ ಕಾದಂಬರಿ.
ಇಲ್ಲಿ ಎಲ್ಲ ನಾನು ವಹಿಸಿದಂಥ ಎಚ್ಚರವನ್ನು ಮಾತ್ರ ಹೇಳ್ತೀನಿ. ಏನಂದರೆ ಆ ಕಾದಂಬರಿ ಅಥವಾ ಸಾಹಿತ್ಯ ಕೃತಿ ಅಥವಾ ಸಣ್ಣ ಕಥೆ ಏನು ಹೇಳುತ್ತೆ. ಈಗ ಕಮಂಗೀಪುರದ ಕಥೆ ಉಂಡು ಹೋದ ಕೊಂಡು ಹೋದ ಸಿನಿಮಾ ಆಯಿತು. ಬಾನಲ್ಲಿ ಮಧುಚಂದ್ರಕ್ಕೆ ಅದೇ ಹೆಸರಲ್ಲಿ ಸಿನಿಮಾ ಆಯಿತು. ಅವೆರಡು ನನ್ನ ಕೃತಿಗಳು. ಉಳಿದ ಕೃತಿಗಳು ನನ್ನವಲ್ಲ. ನನ್ನ ಕೃತಿಯನ್ನೇ ಮಾಡಿಕೊಳ್ಳಿ, ಬೇರೆಯವರ ಕೃತಿಯನ್ನೇ ಮಾಡಿಕೊಳ್ಳಿ, ನಾವು ಆ ಕಾದಂಬರಿಯ ಕೇಂದ್ರ ಆಶಯವನ್ನು ಎತ್ಕೊಂಡು ಅದನ್ನು ಸಿನಿಮಾಕ್ಕೆ ಅಳವಡಿಸಬೇಕಾಗತ್ತೆ. ಇದನ್ನು ನಾವು ಮೂಲ ಕಥೆಗಾರರಿಗೆ ಅಥವಾ ಕಾದಂಬರಿಕಾರರಿಗೆ ಸ್ಪಷ್ಟವಾಗಿ ಮನವರಿಕೆ ಮಾಡಿಕೊಡ್ಬೇಕಾಗತ್ತೆ. ನೋಡಿ, ನಾನು ಇಂತಿಂಥ ಬದಲಾವಣೆಗಳನ್ನು ಮಾಡಿಕೊಡ್ತೀನಿ. ನಿಮ್ಮ ಕಾದಂಬರಿಯ ಆಶಯ ಹೀಗೆ ನನ್ನಲ್ಲಿ ವ್ಯಕ್ತವಾಗಿದೆ, ಆದರೆ ನೀವು ಯಾವುದೇ ಕಾರಣಕ್ಕೆ ಇದನ್ನು ಯಥಾವತ್ತಾಗಿ ನಿರೀಕ್ಷೆ ಮಾಡಬೇಡಿ. ಯಾಕಂದರೆ ಕೆಲವು ಸಂದರ್ಭದಲ್ಲಿ ಈ ಸಾಹಿತಿಗಳಿಗೂ ನಿರ್ದೇಶಕರಿಗೂ ಜಟಾಪಟಿ ಶುರುವಾಗ್ತಿರುತ್ತೆ. ನನ್ನ ಕತೆ ಹೀಗಿತ್ತು, ನೀವು ಹೀಗೆ ಮಾಡಿಬಿಟ್ರಿ. ಅನೇಕ ಉದಾಹರಣೆಗಳಿದೆ. ಅದು ತರಾಸು, ಪುಟ್ಟಣ್ಣ, ಗೈಡ್ ಸಿನಿಮಾ, ಬೇಕಾದಷ್ಟು ಎಕ್ಸಾಂಪಲ್ಸಲ್ಲಿ. ಅದಕ್ಕೆ ಕಾರಣ ಏನಂದರೆ ಸ್ಪಷ್ಟವಾದ ಸಂವಹನ ಇಲ್ಲದೆ ಇರೋದು. ಇದು ಬರೀ ಸಾಹಿತ್ಯ ಕೃತಿ ಅಥವಾ ಕಥೆ ಕಾದಂಬರಿಗೆ ಸೀಮಿತ ಅಲ್ಲ. ಈಗ ನೀನು ಗೀತ ರಚನೆಕಾರ್ತಿಯಾಗಿ ಇಲ್ಲಿ ತರಬೇತಿ ಪಡ್ಕೊಂಡಿದೆಯಾ, ಅದಕ್ಕೂ ಸಂಬಂಧಪಟ್ಟಿರುತ್ತೆ. ಈಗ ಒಂದು ಪ್ರಸಿದ್ಧವಾದ ಭಾವಗೀತೆ ಸಿದ್ಧವಾದದ್ದು ಆಲ್ರೆಡಿ, ಅದು ಸಿದ್ಧವೋ ಮತ್ತು ಪ್ರಸಿದ್ಧವೋ ಎರಡೂ ಆಗಿರುತ್ತೆ. ಅದನ್ನು ಅಳವಡಿಸುವಾಗ ಕೂಡ ನಾವು ಎಚ್ಚರಿಕೆಯಾಗಿರಬೇಕು. ಈಗ ನನ್ನ ಸಿನಿಮಾಗಳಲ್ಲಿ ಆ ಬೆಟ್ಟದಲ್ಲಿ ಬೆಳದಿಂಗಳಲ್ಲಿ ಸುಳಿದಾಡಬೇಡ ಗೆಳತಿ, ಅದು ಪ್ರಸಿದ್ಧವಾದ ಗೀತೆಯಾಗಿತ್ತು. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು, ಇದು ಕೂಡ ಪ್ರಸಿದ್ಧವಾದ ಭಾವಗೀತೆ. ಇವುಗಳಿಗೆ ಟ್ಯೂನ್ ಮಾಡುವಾಗ ಕೂಡ ಅವುಗಳಿಗಿರುವ ಆಶಯ ಕೆಡಬಾರದು. ಹಾಗೆ ಇಷ್ಟಕಾಮ್ಯದಲ್ಲಿ ನಾನಿನಗೆ ನೀನೆನಗೆ ಜೇನಾಗುವ ಅಂತ ಒಂದು ಕುವೆಂಪುರ ಹಾಡಿದೆ, ಅದಕ್ಕೆ ರಸಭಂಗ ಆಗಬಾರ್ದು. ಸೊ ಬಹಳ ಮುಖ್ಯ ಏನಂದರೆ ಸಾಹಿತ್ಯದ ಮೂಲ ಧಾತು ಏನು ಹೇಳುತ್ತೆ ಅದರ ಬಗ್ಗೆ ನಮಗೆ ಸ್ಪಷ್ಟವಾದಂತಹ ಖಚಿತವಾದಂತಹ ಅರಿವು ಇರಬೇಕು. ಇಲ್ದಿದ್ರೆ ಕೃತಿಗೆ ಅಪಚಾರ ಆಗುತ್ತೆ. ಮೇನ್ ಟೈಮ್ ಹಾಗೆ ಒಂದು ಗೀತೆಗೆ ಒಂದು ಕೃತಿಗೆ ಅಪಚಾರ ಆಗಬಾರದು ಅನ್ನೋ ಕಾರಣಕ್ಕೆ ಅದರ ಯಥಾವತ್ತು ನಕಲು ಮಾಡೋಕ್ಕೆ ಹೋದರೂ ಕೂಡ ಕೆಟ್ಟು ಹೋಗುತ್ತೆ. ಬಿಕಾಸ್ ಸಾಹಿತ್ಯ ಬಂದು ಸಿನಿಮಾದಲ್ಲಿ ಕರಗುತ್ತೆ, ಹೊಸ ಪಾಕ ಸಿದ್ಧವಾಗುತ್ತೆ. ಅದನ್ನೇ ನೀನು ಮತ್ತೆ ಸಿನಿಮಾದಲ್ಲಿ ಮಾಡೋದಾದರೆ ಜನ ಸಾಹಿತ್ಯ ಕೃತಿನೇ ಓದ್ಕೋತಾರೆ. ಆಗ ಸಿನಿಮಾದ ವ್ಯಾಕರಣಗಳಿಗೆ ಭಂಗ ಬರುತ್ತೆ. ಸೊ ನಾನು ಮೊದಲೇ ಹೇಳಿದಾಗೆ ಎರಡು ಭಿನ್ನವಾದ ವ್ಯಾಕರಣವನ್ನು ಆಧರಿಸಿರೋದು. ಪರ್ಹ್ಯಾಪ್ಸ್ ನಾನು ಸಾಹಿತ್ಯ ಲೋಕದಿಂದ ಬಂದದ್ದರಿಂದ ಒಂದು ಕೈ ಸಾಹಿತ್ಯದ ಮೇಲುಗೈ ಆಗುತ್ತೆ. ಬಿಕಾಸ್ ನನ್ನ ತವರು ಮನೆ ಸಾಹಿತ್ಯ ಆದ್ದರಿಂದ ಆಗುತ್ತೆ. ಎಷ್ಟೋ ಜನ ನಿರ್ದೇಶಕರು ಸಾಹಿತ್ಯದ ಹಿನ್ನೆಲೆಯಿಂದ ಬಂದವರಾಗಿರಲ್ಲ. ಕೆಲವರು ರಂಗಭೂಮಿಯಿಂದ ಬಂದಿರ್ತಾರೆ, ಕೆಲವರು ತಾಂತ್ರಿಕವಾದಂತಹ ಸಿದ್ಧಿಗಳನ್ನು ಪಡ್ಕೊಂಡು ಬಂದಿರ್ತಾರೆ, ಇನ್ನು ಕೆಲವರು ಜೀವನದಿಂದ ನೇರವಾಗಿ ಬಂದಿರ್ತಾರೆ. ಯಾವುದೂ ತಪ್ಪಲ್ಲ. ಆದರೆ ಈ ಎರಡರ ಅಳವಡಿಕೆಯಲ್ಲಿ ತುಂಬ ಎಚ್ಚರಿಕೆಯಿಂದಿರಬೇಕಾದ್ದು ತುಂಬ ಮುಖ್ಯವಾದಂಥದ್ದು. ಮತ್ತು ನಿನ್ನಂಥ ವಿದ್ಯಾರ್ಥಿಗಳು, ಸಾಹಿತ್ಯದಿಂದ ಸಿನಿಮಾ ಕಡೆಗೆ ಮುಖ ಮಾಡಿರುವಂಥ ವಿದ್ಯಾರ್ಥಿಗಳು, ಎರಡೂ ಕಡೆ ಕೆಲಸ ಮಾಡುವವರು ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕಾದಂಥದ್ದು ಅಂಶ. ಯಾಕೆಂದರೆ ತುಂಬ ಜನ ಒಂದು ಕಾದಂಬರಿ ಆಧಾರಿತ ಸಿನಿಮಾ ಮಾಡಬೇಕು ಸರ್ ಅಂತ ಉತ್ಸಾಹದಿಂದ ಹೊರಡ್ತಾರೆ. ಕಾದಂಬರಿ ಆಧಾರಿತ ಸಿನಿಮಾ ಮಾಡಬೇಕು ಯಾಕೆಂದರೆ ಒಂದು ರೆಡಿ ಪ್ಲಾಟ್ ಇದೆ ಅಂತ. ಅಷ್ಟೇ ಸಾಕಾಗಲ್ಲ. ಒಂದು ಸಿದ್ಧವಾದಂಥ ಕಥಾ ಹಂದರ ಇರುತ್ತೆ, ಹೌದು. ಆದರೆ ಕಥೆಯ ಆಶಯ ಕೆಡದ ಹಾಗೆ ಸಿನಿಮಾಕ್ಕೆ ತರೋದು ನಮಗಿರುವಂತಹ ಒಂದು ದೊಡ್ಡ ಚಾಲೆಂಜು. ಎನಿಹಾವ್, ಶಿಬಾ, ನೀನು ನನ್ನ ವಿದ್ಯಾರ್ಥಿನಿಯಾಗಿ, ಸಿನಿಮಾ ವಿದ್ಯಾರ್ಥಿನಿಯಾಗಿ ನಮ್ಮ ಶಾಲೆಯ ಬಗ್ಗೆ, ಟೆಂಟ್ ಸಿನಿಮಾ ಸ್ಕೂಲಿನ ಬಗ್ಗೆ ಮತ್ತು ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಉಪಯುಕ್ತವಾದಂಥ ಒಂದು ಮಾತುಕತೆಯನ್ನು ನಡೆಸಿದ್ವಿ. ನಿನ್ನ ಪ್ರಯಾಣ ಕೂಡ ಶುರುವಾಗಿದೆ. ಸಿನಿಮಾ ಕ್ಷೇತ್ರದಲ್ಲಿ ನಿನಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು.